ಕೇಳಿ ಡಾಟಾ ಇಲ್ಲ ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಅವರವ್ರ ವಿನಿಯನದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾಯಿದ್ದಾವೆ. ವಿನಿಯನದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತೇಳಿ ಕೇಸಿಂದ ಒತ್ತಾಯ ಆಗ್ತಾ ಇರುತ್ತದೆ. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ, ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವೆ ಅದನ್ನು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರು ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ, ಈ ವಿಷಯ ಇಲ್ಲಿ ಯಾಕೆ ತಂದಿರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಲ್ಲ, ಇದನ್ನು ಸಾಹೇಬ್ರ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಆವಾಜ್ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಆಲೂರ್ಗೆ ಅವಾಗ ಜಾತಿ ನಿಂದನೆಯೂ ಮಾಡಿದರು. ಆಮೇಲೆ ಅವರವರಲ್ಲಿಗೆ ಅದು ನೂಕಾಟಾಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದ್ರು. ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ. ಶ್ರೀಕಾಂತ್ ಆಲೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕವಾದ. ಅವನಿಗೆ ಅವಾಚ್ಯ ಶಬ್ದದಿಂದ ಬೈತಾ ಇದ್ದ. ಅದನ್ನು ನೋಡಿ ಅವರು ಕೈ ಮೆಲಾಸಕತ್ತಿದ್ರು. ನಮ್ಮ ಹುಡುಗರು ಎಲ್ಲರೂ ಕುಡುಕಿಸಿದ್ದು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ಅಂತ ಹೇಳಿ ಕಳಿಸಿದ್ದು ಇಷ್ಟೇ. ಇದು ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ. ಅವ್ರು ಯಾರಿಗಾರು ರಾಜಕೀಯ ಮುಖಂಡರು ಅವ್ರಿಗೆ ಹೇಳಿ ಕಳಿಸಿರ್ಬೇಕು ಹಂಗೆ ಈ ಥರ ಮಾಡು ಅಂತೇಳಿ. ಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ. ಈಗ ಅರ್ಧ ಅವಧಿ ಆಗೈತೆ, ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಡೀತಿರ್ತಾವೆ. ಅದನ್ನೆಲ್ಲ ಹೊಡೆದು ಇಲ್ಲೇ ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ. ಯಾರಾದರೂ ಅದ್ರದ್ದು ಹೂಡಿರಬೇಕು, ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗತ್ತದು. ತೆಗಿತೀವಿ ಅದನ್ನು ಏನಾದ್ರು ಹೆದ್ದು ಅನ್ನೋದು.